ಅದ್ರ ಬಗ್ಗೆ ಹೇಳಿ ನೋಡಿ, ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಿಲ್ಲ. ನಾನು ಎಲ್ಲ ಯಾರು ಏನಾರು ಆರೋಪ ಮಾಡಲಿ, ಆಲ್ ಪಾರ್ಟೀಸು ಸೀನಿಯರ್ ಲೀಡರ್ಸು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸಲ್ಲಿ ಇದ್ದಾರೆ. ಇಲ್ಲ ಅಂತಂದರೆ ಮೂಡಾದಲ್ಲಿ ಬಿ ಜೆ ಪಿಯವ್ರದ್ದಿದೆ, ಜೆ ಡಿ ಎಸ್ದಿದೆ, ಇನ್ನೊಂದಿದೆ, ಕಾಂಗ್ರೆಸ್ನವ್ರು ಯಾಕೆ ಬಿಡ್ತಾಯಿಲ್ಲ? ಅವರೇ ಹೇಳಿದಂಥ, ಅವರೇ ಮಾಡಿದಂಥ ಆರೋಪಗಳಿಗೆ ಇದುವರೆಗೂ ಒಂದು ಸಾಕ್ಷ್ಯನಾದರೂ ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಅವ್ರ ಹತ್ರ ಇದೆ, ಅಡ್ಮಿನಿಸ್ಟ್ರೇಷನ್ ಅವ್ರ ಕೈಲಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಇದೆ. ಕೊಡ್ರಪ್ಪ, 40% ಅಂದ್ರಲ್ಲ, ಕೊಡಿ. PSI ಹಗರಣದ ಬಗ್ಗೆ ನೀವು ಯಾಕೆ ಇವತ್ತವರೆಗೂ ತನಿಖೆ ಮಾಡಿಸ್ತಿಲ್ಲ? ಪ್ರಿಯಾಂಕಾ ಖರ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ನನ್ನ ಹತ್ರ ಇದೆ, ದಾಖಲೆ ಇದೆ ಅಂತ, ಕೊಡಪ್ಪ ಇವಾಗ. ಈಗ ಯಾಕೆ ಅದನ್ನು ಏನು ಇಟ್ಕೊಂಡು ಏನು ಮಾಡ್ತಾಯಿದ್ದೀರಿ ನೀವು? ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಕರ್ನಾಟಕ ಸರ್ಕಾರನೇ ನಿಮ್ಮ ಕೈಯಲ್ಲಿದೆಯಲ್ಲ, ಯಾವ್ಯಾವ ಹಗರಣ ಇದೆ ಎಲ್ಲ ತೊಗೊಂಬನ್ನಿ. ಈ ಸೀನಿಯರ್ ಪಾಲಿಟಿಷಿಯನ್ಸ್ ಏನಿದೆಯಲ್ಲ, ನೀವು ಒಬ್ಬೊಬ್ಬರೊಬ್ಬರು ಎಕ್ಸ್ಪೋಸ್ ಮಾಡ್ಕೊಳ್ಳಿ. ಕನಿಷ್ಠ ನೆಕ್ಸ್ಟ್ ಜನ್ರೇಷನ್ ಆದ್ರೂ ಒಳ್ಳೆ ಪಾಲಿಟಿಷಿಯನ್ ಬರೋದಕ್ಕೆ ಅವಕಾಶ ಆಗುತ್ತೆ. ಥ್ಯಾಂಕ್ ಯು.